ಬೆಂಗಳೂರಲ್ಲಿ ಪರಭಾಷಿಕರು ಕನ್ನಡಿಗರ ಮೇಲೆ ದಾಳಿ ಮಾಡುವಂತಹ ಪರ್ವ ಮತ್ತೆ ಮುಂದುವರೆದಿದೆ। ಈ ಸಾಲಿಗೆ ಮತ್ತೊಂದು ಸೇರ್ಪಡೆ ಈ ಪ್ರಕರಣ। ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಿಂದಿ ವಾಲಿ ಥಳಿಸಿರುವಂತಹ ಘಟನೆ ನಡೆದಿದೆ। ಬೆಳ್ಳಂದೂರು ಸರ್ಕಲ್ನಲ್ಲಿ ನಡೆದಿರೋ ಘಟನೆ ಇದಾಗಿದ್ದು ಹಾಡ ಹಗಲೇ ಹಿಂದಿ ವಾಲಿ ತನ್ನ ದರ್ಪವನ್ನ ತೋರಿದ್ದಾಳೆ। ಸ್ಕೂಟರ್ಗೆ ಆಟೋ ಗಾಡಿ ಟಚ್ ಆಯಿತು ಅಂತ ಹೇಳಿ ಕಿರಿಕ್ ಮಾಡಿದ್ದಾಳೆ। ಆ ಬಳಿಕ ಹಲ್ಲೆಯನ್ನ ಕೂಡ ಮಾಡಿದ್ದು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಯುವತಿಯ ವಿರುದ್ಧ ಎಫ್ಐಆರ್ ಆಗಿದೆ। ದೌರ್ಜನ್ಯ ತೋರಿದಂತಹ ಯುವತಿಯ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವ ಒತ್ತಾಯ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ। ಗಾಡಿ ಟಚ್ ಆಯಿತು ಅಂತ ಹೇಳಿದ್ರೆ ಅದನ್ನ ಮಾತಾಡಿ ಬಗೆಹರಿಸ್ಕೊಳ್ಬಹುದು, ರೆಡಿ ಮಾಡಿಸ್ಕೊಡಿ ಅಂತ ಹೇಳ್ಬೋದು, ಇಲ್ಲ ಟ್ರಾಫಿಕ್ ಪೊಲೀಸರ ಮೊರೆ ಕೂಡ ಹೋಗ್ಬೋದು। ಆದ್ರೆ ಯುವತಿಯೊಬ್ಬಳು ಹಿಂದಿ ವಾಲಿ ಎಷ್ಟು ಮಟ್ಟಿಗೆ ದರ್ಪ ತೋರಿದ್ದಾಳೆ ಅಂತ ಹೇಳಿದ್ರೆ ಪಾದರಕ್ಷೆ ಚಪ್ಪಲಿಯ ಮೂಲಕ ಆಟೋ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾಳೆ। ಅಂಡ್ ಆಲ್ಸೋ ದರ್ಪ ಯಾವ ರೀತಿ ತೋರಿದ್ದಾಳೆ ನೋಡಿ, ವಿಡಿಯೋ ಮಾಡ್ಕೊಳ್ತೀಯಾ ಮಾಡ್ಕೊ ಅಂತ ಹೇಳಿ ಫೋನ್ನಲ್ಲಿ ಮಾತನಾಡಿಕೊಂಡು ಈಕೆ ಮೆರೆದಾಟವನ್ನು ತೋರಿದ್ದಾಳೆ। ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ। ರೀಸೆಂಟ್ಲಿ ನಾವು ರೀಕಾಲ್ ಮಾಡ್ಕೊಳ್ಬೋದು, ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ನಾನು ಕನ್ನಡ ಮಾತಾಡೋದೇ ಇಲ್ಲ ಹಿಂದಿನೇ ಮಾತಾಡೋದು ಅಂತ ಹೇಳಿ ವ್ಯಂಗ್ಯವಾಗಿ ವಿಡಿಯೋವೊಂದನ್ನು ಕೂಡ ಮಾಡಿರ್ತಾಳೆ। ಆ ಬಳಿಕ ಮತ್ತೊಂದು ಕಡೆಯಲ್ಲಿ ತೀರಾ ಇತ್ತೀಚೆಗಷ್ಟೇ ವಿಂಗ್ ಕಮಾಂಡರ್ ಒಬ್ರು ಗಾಡಿ ಟಚ್ ಆಯ್ತು ಅನ್ನೋ ವಿಚಾರಕ್ಕೇನೆ ಯುವಕನೊಬ್ಬನ ಮೇಲೆ ಹಲ್ಲೆ ಮಾಡಿ ಆತ ವಿಕ್ಟಿಮ್ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಆ ಘಟನೆಯನ್ನ ಟ್ವೀಟ್ ಮಾಡಿದ್ರು। ಈಗ ಮತ್ತೊಂದು ಅಂಥದ್ದೇ ಸಾಲು, ಬೆಂಗಳೂರಲ್ಲೇ ಬಂದಿರ್ತಾರೆ ಇವ್ರುಗಳು, ಭಾಷೆ ಕಲ್ತ್ಕೊಳ್ಳೋದಿಲ್ಲ, ಆದ್ರೆ ಅಲ್ಲಿ ಸ್ಥಳೀಯ ಭಾಷೆ ಯಾವುದಿದೆ ಅದಕ್ಕೆ ಗೌರವ ಕೊಡಬೇಕು ಅನ್ನುವ ಬೇಸಿಕ್ ಸೆನ್ಸ್ ಕೂಡ ಇವ್ರಿಗೆ ಇಲ್ಲದೆ ಇರೋದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬಾರಿ ನಿರೂಪಿತ ಆಗ್ತಾ ಇದೆ। ಮತ್ತೊಮ್ಮೆ ಕನ್ನಡಿಗರ ಮೇಲೆ ಪರಭಾಷಿ ಯಾವ ರೀತಿ ದರ್ಪ ತೋರಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ। ಕೆಲಸ ಹುಡ್ಕೊಂಡು ಬಂದಿದ್ದೀವಿ, ನಾವು ಇಲ್ಲಿ ದುಡ್ಕೊಂಡು ತಿಂತಾ ಇದ್ದೀವಿ, ಇಲ್ಲಿನ ಅನ್ನ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ಈ ನಾಡಿನ ಮೇಲೆ ಈ ಭಾಷೆ ಬಗ್ಗೆ ಅಭಿಮಾನ ಹೋಗ್ಲಿ, ಕೊನೆ ಪಕ್ಷ ಗೌರವ ಆದ್ರೂ ಇರಬೇಕು। ಅದ್ಯಾವುದೂ ಇಲ್ಲದೆ ಇಲ್ಲಿನ ಜನರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುವಂತ ಪರ್ವ ಏನಿದೆಯಲ್ಲ ಇದಕ್ಕೆ ಬ್ರೇಕ್ ಬೀಳ್ಬೇಕು। क्यों? किसको पूछने का? किसको पूछने का? किसको पूछने का? बनाएगा वीडियो, बना वीडियो। हेलो मारो चलेगा मारो। वीडियो बनाएगा ना? बना रहे मारो। हाँ बना वीडियो, बना वीडियो, चल बना वीडियो, बना वीडियो, बना वीडियो, बना वीडियो, चल बना वीडियो, बना वीडियो, बना वीडियो, बना वीडियो।